ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು 8th ಸ್ಟ್ಯಾಂಡರ್ಡ್ ಅವ್ರಿಗೆ ಫಸ್ಟ್ ವಿಡಿಯೋ ಅನ್ಕೊತೀನಿ ನಾನು. ಅದು ಇಂಗ್ಲೀಷಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಗ್ಲೀಷಲ್ಲಿ ಪ್ರತಿಯೊಂದು ಸತಿನೂ ನಾವು ಲೆಸನ್ಸಿಂದನೇ ಶುರು ಮಾಡ್ತಿದ್ದೀವಿ. ಇವತ್ತು ಪೊಯಮಿಂದ ಶುರು ಮಾಡೋಣ ಅಂತ ಪೊಯಮ್ ತೊಗೊಂಡು ಪಿಕ್ ಮಾಡಿದ್ದೀನಿ ಫಸ್ಟ್ ಟೈಮ್. ಅಂದರೆ ಫಸ್ಟ್ ಪೊಯಮ್ ನಾನು ಪಿಕ್ ಮಾಡಿದ್ದೀನಿ. ಬೆಂಜಮಿನ್ ಜೋನ್ಸ್ ಗೋ ಸ್ವಿಮ್ಮಿಂಗ್ ಅಂತ ನಿಮಗೊಂದು ಪೊಯಮ್ ಇದೆ. ಸೊ ಈ ಪೊಯಮ್ ರಿಟನ್ ಬೈ ಐಲನ್ ಫಿಶರ್ ಅಂತ. ಇವ್ರ ಬಗ್ಗೆ ಯಾವುದೇ ಇಂಟ್ರೊಡಕ್ಷನ್ನ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಸೊ ಅದು ರಿಕ್ವೈರ್ ಇಲ್ಲ ಕೂಡ. ಪೊಯಮ್ನ ಒಂದ್ಸತಿ ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಎಕ್ಸ್ಪ್ಲನೇಷನ್ನ ಶುರು ಮಾಡ್ತೀನಿ, ಓಕೆನಾ? Benjamin Jones, in confident tones, told his wife on the 4th of July, I think I will compete in the free for all met. I bet I can win if I try. But his wife said, My world, how very absurd. You have not gone swimming for years with others so fast. You are sure to be lost. And I shall blush to the tip of my ears. Well, the 4th quickly came and waiting acclaim, where wonderful swimmers galore. Each poised in his place for the start of the race. While spectators crowded the shore, the contest began, and Benji, poor man, was passed on the left and right. His pace was so slow that a crab saw his toe and thought it would be a ventured a bite. Ben noticed the crab as it started to grab, and perhaps the result can be guessed. The thought of his toy in the claw of his foe made him swim like a swimmer possessed, and the crowd on the shore sent up a great roar as Ben took the lead in the dash, while his wife on the dock received such a shock she fell in the lake with a splash. Written by Alan Fisher. ಸೊ ಏನಾದರೂ ಅರ್ಥ ಆಯ್ತಾ ಪೊಯಮಲ್ಲಿ? ಒಂದು ಬೆಂಜಾಮಿನ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಯ್ತು ಅಲ್ವಾ? ಸೊ ಹೇಳ್ಕೊಡ್ತೀನಿ, ನೋಡೋಣ ಏನಿದೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ, ಓಕೆನಾ? ಬೆಂಜಾಮಿನ್ ಜೋನ್ಸ್ ಇನ್ ಕಾನ್ಫಿಡೆಂಟ್ ಟೋನ್ಸ್. ಬೆಂಜಾಮಿನ್ ಅನ್ನೋನು ಒಬ್ಬ ವ್ಯಕ್ತಿ. ಅವನು ಫುಲ್ ಹೆಸರು ಬಂದು ಬೆಂಜಾಮಿನ್ ಜೋನ್ಸ್ ಅಂತ. ಇನ್ ಕಾನ್ಫಿಡೆಂಟ್ ಟೋನ್ಸ್ ಅಂದರೆ ಕಾನ್ಫಿಡೆಂಟಾಗಿ, ಆ ಕಾನ್ಫಿಡೆಂಟ್ ಟೋನಲ್ಲಿ ಅವನು ಏನೋ ಹೇಳ್ತಾನೆ. ಏನದು? ಟೋಲ್ಡ್ ಹಿಸ್ ವೈಫ್ ಆನ್ ದ 4th of July, ಐ ಥಿಂಕ್ ಐ ವಿಲ್ ಕಂಪೀಟ್ ಇನ್ ದ ಫ್ರೀ ಫಾರ್ ಆಲ್ ದ ಮೆಟ್. ಐ ಬೆಟ್ ಐ ಕ್ಯಾನ್ ವಿನ್ ಇಫ್ ಐ ಟ್ರೈ. ಅವನೇನು ಹೇಳ್ತಿದ್ದಾನೆ ಅಂದರೆ, ಆನ್ 4th of July ಅಂದರೆ ಜುಲೈ 4th ಐ ಥಿಂಕ್ ಐ ವಿಲ್ ಕಂಪೀಟ್ ಇನ್ ದ ಫ್ರೀ ಫಾರ್ ಆಲ್ ಮೆಟ್. ಅವನು ಏನು ಹೇಳ್ತಿದ್ದಾನೆ ಅಂದರೆ, ಮೋಸ್ಟ್ಲಿ ನಾನು ಕಂಪೀಟ್ ಮಾಡ್ತೀನಿ ಯಾವುದ್ರೊಳಗೆ? ಇನ್ ದ ಫ್ರೀ ಫಾರ್ ಆಲ್ ಮೆಟ್. ಫ್ರೀ ಫಾರ್ ಆಲ್ ಮೆಟ್ ಅಂದರೆ ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಟ್. ಫ್ರೀ ಫಾರ್ ಆಲ್ ಮೆಟ್ ಅದು ಏನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಆಗಿದೆ ಅದೊಂದು, ಓಕೆನಾ? ಐ ಬೆಟ್ ಐ ಕ್ಯಾನ್ ವಿನ್. ಅವನು ಏನು ಹೇಳ್ತಾನೆ, ಮೋಸ್ಟ್ಲಿ ನಾನು ವಿನ್ ಆಗ್ಬೋದು ಇಫ್ ಐ ಟ್ರೈ. ನಾನು ಏನಾದರೂ ಟ್ರೈ ಮಾಡಿದ್ರೆ ನಾನು ವಿನ್ ಆಗ್ಬೋದು ಅಂತ ಹೇಳ್ತಿದ್ದಾನೆ. ಯಾರು? ಬೆಂಜಾಮಿನ್ ಜೋನ್ಸ್. ಯಾರಿಗೆ ಹೇಳ್ತಿದ್ದಾನೆ? ಟು ಹಿಸ್ ವೈಫ್, ಓಕೆನಾ? ಅದು ಯಾವ ಟೋನಲ್ಲಿ ಹೇಳ್ತಿದ್ದಾನೆ? ಅವನು ಕಾನ್ಫಿಡೆಂಟ್ ಟೋನಲ್ಲಿ ಹೇಳ್ತಿದ್ದಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಬಟ್ ಹಿಸ್ ವೈಫ್ ಸೆಡ್, ಅವಳ ಹೆಂಡತಿ ಇದ್ದಾಳಲ್ವಾ, ಬೆಂಜಾಮಿನ್ ಜೋನ್ಸ್ ಅವರ ಹೆಂಡತಿ, ಅವಳು ಹೇಳ್ತಾಳೆ, ಮೈ ವರ್ಲ್ಡ್ ಹೌ ವೆರಿ ಅಬ್ಸರ್ವ್ಡ್. ಅಂದರೆ ಮೈ ವರ್ಲ್ಡ್ ಅವನಿಗೆ ಹೇಳ್ತಿರೋದು ಮೈ ವರ್ಲ್ಡ್, ಅವಳು ಅವಳ ವರ್ಲ್ಡ್ ಆಗಿರ್ತಾರೆ. ಅದರಿಂದ ಮೈ ವರ್ಲ್ಡ್ ಹೌ ವೆರಿ ಅಬ್ಸರ್ವ್ಡ್. ಎಷ್ಟು ಫೂಲಿಶಾಗಿ ಮಾತಾಡ್ತಿದ್ದಿಲ್ಲ, ಏನಕ್ಕೆ? ಯು ಹ್ಯಾವ್ ನಾಟ್ ಗೋನ್ ಸ್ವಿಮ್ಮಿಂಗ್ ಫಾರ್ ಇಯರ್ಸ್. ನೀನು ಸ್ವಿಮ್ಮಿಂಗಿಗೆ ಎಷ್ಟೊಂದು ಇಯರ್ಸ್ ಆಗೋಯ್ತು ಹೋಗಿ, ನೀನು ಹೋಗೇ ಇಲ್ಲ ಸ್ವಿಮ್ಮಿಂಗಿಗೆ. ವಿತ್ ಅದರ್ಸ್ ಸೋ ಫಾಸ್ಟ್ ಯು ಶೋರ್ ಟು ಬಿ ಲಾಸ್ಟ್. ಅಂದರೆ ಬೇರೆಯವರೆಲ್ಲರೂ ಫಾಸ್ಟಾಗಿರ್ತಾರೆ, ನೀನು ಪಕ್ಕಾ ಲಾಸ್ ಆಗಿಬಿಡ್ತೀಯಾ, ಏನಕ್ಕೆ ಹೋಗ್ತಿದ್ಯಾ? ಆ್ಯಂಡ್ ಐ ಬ್ಲಶ್ ಟು ದ ಟಿಪ್ ಆಫ್ ಮೈ ಇಯರ್ಸ್. ಅಂದರೆ ನೀ ಹಂಗೆ ಸೋತೋದಾಗ ನಂಗೆ ನಾಚಿಕೆ ಆಗುತ್ತೆ, ಅವಾಗ ಹೋಗಬೇಡ ಅಂತ ಅವಳು ಹೇಳ್ತಿದ್ದಾಳೆ. ಸೊ ನೆಕ್ಸ್ಟ್ ಏನಾಗುತ್ತೆ? ವೆಲ್, ದ 4th ಕ್ವಿಕ್ಲಿ ಕೇಮ್ ಆ್ಯಂಡ್ ವೇಟಿಂಗ್ ಅಕ್ಲೇಮ್, ವೇರ್ ವಂಡರ್ಫುಲ್ ಸ್ವಿಮ್ಮರ್ಸ್ ಗ್ಲೋರ್. ಅಂದರೆ ಓಕೆ, ಅದು ಆಗೋಯ್ತು. ಅದಾದಮೇಲೆ 4th of July ಹೇಳಿದ್ದ ಅಲ್ವನು, 4th of July ಹೋಗ್ತೀನಿ ನಾನು ಅಂತ. 4th of July ಬಂದೇ ಬಿಡ್ತು. ಬಂದಾದ ತಕ್ಷಣ ಎಲ್ಲರೂ ರೆಡಿ ಆದರು ಕ್ವಿಕ್ಕಾಗಿ. ಸ್ವಿಮ್ಮರ್ಸ್ ಎಲ್ಲರೂ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ರು ಅವ್ರು ಎಲ್ಲರೂ ಅವ್ರವ್ರ ಪೊಸಿಷನ್ನ ತೊಗೊತಾರೆ. ಈಚ್ ಪಾಸ್ಡ್ ಇನ್ ಹಿಸ್ ಪ್ಲೇಸ್ ಫಾರ್ ದ ಸ್ಟಾರ್ಟ್ ಆಫ್ ದ ರೇಸ್. ಅದೇ ಎಲ್ಲರೂ ಅವ್ರವ್ರ ಪೊಸಿಷನ್ ತೊಗೊಂಡು ರೇಸಿಗಂತ ರೆಡಿ ಆಗ್ತಾರೆ. ವೈಲ್ ಸ್ಪೆಕ್ಟಾಟರ್ಸ್ ಕ್ರೌಡೆಡ್ ದ ಶೋ. ಸ್ಪೆಕ್ಟಾಕ್ಟರ್ಸ್ ಅಂದರೆ ಯಾರ್ಯಾರೆಲ್ಲರೂ ಅಲ್ಲಿ ನೋಡೋಕೆ ಬಂದಿರ್ತಾರಲ್ಲ, ಅವ್ರನ್ನ ಅಲ್ಲಿ ನೋಡೋಕೆ ಬಂದಿರೋರನ್ನ ಸ್ಪೆಕ್ಟಾಕ್ಟರ್ಸ್ ಅಂತ ಹೇಳ್ತಾರೆ. ಕ್ರೌಡೆಡ್ ದ ಶೋರ್, ಎಷ್ಟೊಂದು ಜನ ಬಂದುಬಿಟ್ಟಿರ್ತಾರೆ, ಒಂದು ಕ್ರೌಡಾಗಿ ಹೋಗಿರ್ತಲ್ಲಿ. ದ ಕಾಂಟೆಸ್ಟ್ ಬಿಗ್ಯಾನ್ ಆ್ಯಂಡ್ ಬೆಂಜಿ ಪೂರ್ ಮ್ಯಾನ್. ಕಾಂಟೆಕ್ಸ್ಟ್ ಬಿಗ್ಯಾನ್ ಆಗುತ್ತೆ, ಇವಾಗ ಶುರುವಾಗುತ್ತೆ, ಕಾಂಪಿಟೇಷನು ಶುರುವಾಗುತ್ತೆ. ಬೆಂಜಿ ಪೂರ್ ಮ್ಯಾನ್ ಅಂತ ಏನಕ್ಕೆ ಹೇಳ್ತಿದ್ದಾರೆ? ಬಿಕಾಸ್ ಹಿ ಡೋಂಟ್ ನೋ ಸ್ವಿಮ್ಮಿಂಗ್, ಹೌ ಟು ಸ್ವಿಮ್ ಹಿ ಡೋಂಟ್ ನೋ ದಟ್. ಸೊ ಪೂರ್ ಮ್ಯಾನ್ ಅಂತ ಅವನ್ನ ಹೇಳ್ತಿದ್ದಾರೆ. ವಾಸ್ ಪಾಸ್ಡ್ ಆನ್ ದ ಲೆಫ್ಟ್ ಆ್ಯಂಡ್ ದ ರೈಟ್. ಅವನಿಗೆ
ಸ್ವಿಮ್ ಮಾಡೋಕ್ಕೇ ಗೊತ್ತಾಗ್ತಿಲ್ಲ, ಇನ್ನು ಹೇಗೆ ಸ್ವಿಮ್ ಮಾಡಬೇಕು ಅನ್ನೋ ಒಂದ್ಸತಿ ಲೆಫ್ಟ್ಗೆ ಹೋಗ್ತಾನೆ, ಒಂದ್ಸತಿ ರೈಟ್ಗೆ ಹೋಗ್ತಾನೆ, ಅವನಿಗೆ ಹೇಗೆ ಸ್ವಿಮ್ ಮಾಡೋದು ನೀಟಾಗಿ ಅಂತ ಗೊತ್ತಾಗ್ತಿಲ್ಲ. ಅದರೊಳಗೆ ಬೇರೆ ಕಾಂಪಿಟೇಷನ್ಗೆ ಹೋಗ್ಬಿಟ್ಟಿದ್ದಾನೆ ಅವನು. ಸೊ ಹಿ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಟು ಡೂ. ಹಿಸ್ ಪೇಸ್ ವಾಸ್ ಸೋ ಸ್ಲೋ ದಟ್ ಅ ಕ್ರ್ಯಾಬ್ ಸಾ ಹಿಸ್ ಫೋಸ್ಟ್. ಅವನ ಸ್ಪೇಸು ತುಂಬ ಸ್ಲೋ ಆಗಿತ್ತು, ಮೀನ್ಸ್ ತುಂಬ ಸ್ಲೋ ಆಗಿ ಅವನು ಹೋಗ್ತಾ ಇದ್ದ, ಸ್ವಿಮ್ ಮಾಡ್ತಾ ಇದ್ದ, ಅಷ್ಟೊಂದು ಸ್ಪೀಡಾಗಿರಲಿಲ್ಲ ಅವನು. ಸೊ ಆ ಪೇಸ್ನ ನೋಡಿಬಿಟ್ಟು, ಆ ಸ್ಪೀಡನ್ನ ನೋಡಿಬಿಟ್ಟು ಕ್ರ್ಯಾಬ್ ಏನು ಅನ್ಕೊಂತು, ಅಂದರೆ ಅವ್ನು ಟೋ ಕಾಣ್ತಾ ಇತ್ತಲ್ವ, ಅವನಷ್ಟು ಸ್ಲೋ ಆಗಿ ಹೋಗ್ತಿರೋದ್ರಿಂದ. ಯಾವುದಾದ್ರೂ ಸ್ವಿಮ್ಮರ್ಸ್ ಫಾಸ್ಟಾಗಿ ಸ್ವಿಮ್ ಮಾಡ್ತಾಯಿದ್ರೆ ಕ್ಯಾಚ್ ಮಾಡೋಕ್ಕೆ ಆಗಲ್ಲ ಅಲ್ವಾ, ಕ್ರ್ಯಾಬಿಗೆಲ್ಲ ಫಿಂಗರ್ಸ್ನ ಕ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ವೆನ್ ಯು ಆರ್ ಸ್ಲೋ ದೇ ಕ್ಯಾನ್ ಕ್ಯಾಚ್ ಈಸಿಲಿ, ರೈಟ್. ಸೊ ಅವ್ರು ಸ್ಲೋಗಿ ಹೋಗ್ತಿರೋದ್ರಿಂದ ಒಂದು ಕ್ರ್ಯಾಬ್ ನೋಡುತ್ತೆ, ಅವ್ನ ಟೋನ ನೋಡುತ್ತೆ, ಆ್ಯಂಡ್ ಥಾಟ್ ಇಟ್ ವುಡ್ ಬಿ ಅ ವೆಂಚರ್, ಆ್ಯಂಡ್ ಥಾಟ್ ಇಟ್ ವುಡ್ ವೆಂಚರ್ ಅ ಬೈಟ್. ಅದೇನು ಅಂದ್ಕೊಳುತ್ತೆ, ಓಕೆ ಹಿಂಗೂ ಸ್ಲೋ ಆಗಿದೆ ಅಲ್ವಾ, ಇದು ಅಷ್ಟೊಂದು ಫಾಸ್ಟ್ ಮೂವ್ ಆಗ್ತಾ ಇಲ್ಲ ಈ ಲೆಗ್ಸು, ಸೊ ಒಂದು ಬೈಟ್ ನೋಡ್ಬಿಡೋಣ ನಾನು ಅಂತ ಕ್ರ್ಯಾಬ್ ಬರ್ತಾ ಇರುತ್ತೆ. ಅಂದರೆ ಏನಕ್ಕೆ ಬರುತ್ತದು, ಬೈಟ್ ಮಾಡೋಕ್ಕೆ ಬರ್ತಾ ಇರುತ್ತೆ. ಬೆನ್ ನೋಟಿಸ್ ದ ಕ್ರ್ಯಾಬ್ ಆ್ಯಸ್ ಇಟ್ ಸ್ಟಾರ್ಟೆಡ್ ಟು ಗ್ರ್ಯಾಬ್. ಅವಾಗ ಏನು ಮಾಡ್ತಾನೆ, ಬೆಂಜಾಮಿನ್ ಇದ್ದಾನಲ್ವ ಜೋನ್ಸು, ಅವನು ನೋಡ್ಬಿಡ್ತಾನೆ ಕ್ರ್ಯಾಬ್ನ. ಓ, ಈ ಕ್ರ್ಯಾಬ್ ನನ್ನ ಕಚ್ಚಕ್ಕೆ ಬರ್ತಾ ಇದೆ ಇವಾಗ ಅಂತ ಅವನಿಗೆ ಗೊತ್ತಾಗುತ್ತೆ. ಆ್ಯಂಡ್ ಪರ್ಹ್ಯಾಪ್ಸ್ ದ ರಿಸಲ್ಟ್ ಕ್ಯಾನ್ ಬಿ ಗೆಸ್ಟ್. ಮೋಸ್ಟ್ಲಿ ಇವಾಗ ನಿಮಗೆಲ್ಲ ಗೊತ್ತಾಯಿತು ಏನಾಗುತ್ತೆ ನೆಕ್ಸ್ಟು ಅಂತ. ಸೊ ಇವಾಗ ಯಾರಾದರೂ ನಮಗೆ ಅಥವಾ ಯಾವುದಾದ್ರೂ ಅನಿಮಲ್ಸ್ ನಮಗೇನಾದರೂ ಹಾರ್ಮ್ ಮಾಡೋಕ್ಕೆ ಬರ್ತಾ ಇದೆ ಅಂದ ತಕ್ಷಣ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವ, ಹೋಗಲಿ ಬಿಡು ಹಾರ್ಮ್ ಮಾಡಲಿ ಅಂತ. ನೋ, ರೈಟ್, ವಿ ವಿಲ್ ಗೋ ಆರ್ ವಿ ವಿಲ್ ಡೂ ಎನಿಥಿಂಗ್ ಟು ಸೆಕ್ಯೂರ್ ಅವರ್ ಸೆಲ್ಫ್ ಅಲ್ವಾ. ಸೊ ಅವನೇನು ಮಾಡ್ತಾನೆ, ದ ಥಾಟ್ ಆಫ್ ಹಿಸ್ ಟಾಯ್ ಇನ್ ದ ಕ್ಲಾ ಆಫ್ ಹಿಸ್ ಫೋ ಮೇಡ್ ಹಿಮ್ ಸ್ವಾಮ್ ಲೈಕ್ ಅ ಸ್ವಿಮ್ಮರ್ ಪೋಸೆಸ್ಡ್. ಅಂದರೆ ಇವಾಗ ನಾನೇನಾದರೂ ಸ್ಲೋ ಆಗಿ ಹೋಗ್ತಾ ಇದ್ದರೆ ನನ್ನ ಫಿಂಗರ್ನ ಈ ಕ್ರ್ಯಾಬ್ ಬೈಟ್ ಮಾಡಿಬಿಡುತ್ತೆ, ನನ್ನ ಫಿಂಗರಿಗೆ ಹಾರ್ಮ್ ಆಗುತ್ತೆ, ನನ್ನ ಟೋಗೆ ಹಾರ್ಮ್ ಆಗುತ್ತೆ ಅಂತ ಏನು ಮಾಡ್ತಾನೆ, ಫಾಸ್ಟಾಗಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅದು ಯಾವ ಥರ ಕಾಣುತ್ತೆ ನೋಡೋರಿಗೆ ಅಂದರೆ, ಲೈಕ್ ಎಕ್ಸ್ಪರ್ಟ್ಸ್ ಇರ್ತಾರಲ್ವ ಸ್ವಿಮ್ಮಿಂಗಲ್ಲಿ ಎಕ್ಸ್ಪರ್ಟ್ಸ್, ಆ ಥರ ಅವನು ಸ್ವಿಮ್ಮಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಆ್ಯಂಡ್ ದ ಕ್ರೌಡ್ ಆನ್ ದ ಶೋರ್ ಸೆಂಟ್ ಅ ಗ್ರೇಟ್ ರೋರ್. ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ ಅವಾಗ, ಇವನು ಇಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾನಲ್ಲ, ಬಿಕಾಸ್ ಎವ್ರಿ ಒನ್ ನ್ಯೂ ದಟ್ ಹಿ ಡೋಂಟ್ ನೋ ಸ್ವಿಮ್ಮಿಂಗ್. ಸೊ ರೋರ್ ಅಂದರೆ ಕಿರ್ಚಕ್ಕೆ ಶುರು ಮಾಡ್ತಾರೆ. ಆ್ಯಸ್ ಬೆನ್ ಟುಕಡ್ ದ ಲೀಡ್ ಇನ್ ದ ಡ್ಯಾಶ್. ಆವಾಗ ಏನಾಗ್ಬಿಡ್ತಾನೆ, ಮತ್ತು ಅಷ್ಟೊಂದು ಸ್ಪೀಡಾಗಿ ಹೋದರೆ ಅಫ್ಕೋರ್ಸ್ ಹಿ ಈಸ್ ಗೋಯಿಂಗ್ ಟು ವಿನ್, ರೈಟ್. ಅವನು ಲೀಡ್ ತೊಗೊತಾನೆ, ಅವನೇ ವಿನ್ ಆಗ್ತಾನೆ. ವೈಲ್ ಹಿಸ್ ವೈಫ್ ಆನ್ ದ ಡಾಕ್ ರಿಸೀವ್ಡ್ ಆಸ್ ಎ ಶಾಕ್. ಅವಳ ವೈಫಿಗೆ ಗೊತ್ತಿತ್ತಲ್ವಾ ಇವ್ನಿಗೆ ಆಗಲ್ಲ, ಇವ್ನಿಗೆ ಸ್ವಿಮ್ಮಿಂಗೇ ಬರಲ್ಲ ಅಂದಾಗ ಹೌ ಕ್ಯಾನ್ ಹಿ ವಿನ್. ಅವಳಿಗೆ ಗೊತ್ತಿತ್ತು ಇವ್ನು ವಿನ್ ಆಗಲ್ಲ ಅಂತ. ಬಟ್ ಅವನು ಅಷ್ಟು ಸ್ಪೀಡಾಗಿ ಬಂದಿರೋದನ್ನ ನೋಡ್ಬಿಟ್ಟು ಅವಳಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಶಾಕಿಂದ ಏನು ಮಾಡ್ತಾಳೆ ಅವಳು, ಶಿ ಫೆಲ್ ಇನ್ ದ ಲೇಕ್ ವಿತ್ ಅ ಸ್ಪ್ಲ್ಯಾಶ್. ಅಂದರೆ ಅವಳಿಗೆ ಶಾಕಿಂದ ಫೆಲ್ ಅಂದರೆ ಬಿದ್ದೋಗ್ಬಿಡ್ತಾಳೆ, ಯಾವುದ್ರೊಳಗೆ ಲೇಕ್ ಒಳಗೆ ಬಿದ್ದೋಗ್ಬಿಡ್ತಾಳೆ. ಲೇಕಲ್ಲಿ ಬಿದ್ದ ತಕ್ಷಣ ಒಂದು ಸೌಂಡ್ ಬರುತ್ತೆ ಅಲ್ವಾ, ಆ ವಾಟರೆಲ್ಲ ಬೌನ್ಸ್ ಬ್ಯಾಕ್ ಆಗೋ ಸೌಂಡು, ಅದನ್ನು ಸ್ಪ್ಲ್ಯಾಶ್ ಅಂತ ಕರಿತೀವಿ. ಶಿ ಫೆಲ್ ಇನ್ ಅ ಲೇಕ್ ವಿತ್ ಅ ಸ್ಪ್ಲ್ಯಾಶ್ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಕಾಮಿಡಿ ಹಾಗೂ ಈಸಿಯಸ್ಟ್ ಸ್ಟೋರಿ. ಏನಿಲ್ಲ, ಬೆಂಜಾಮಿನ್ ಜೋನ್ಸ್ ಹೋಗ್ಬಿಟ್ಟು ಅವ್ನ ವೈಫ್ ಹತ್ರ ಹೇಳ್ತಾನೆ, ನಾನು ಈ ಥರ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ. ಅವಳು ರೆಫ್ಯೂಸ್ ಮಾಡ್ತಾಳೆ, ಇಲ್ಲ ಮಾಡಬೇಡ, ನಿನಗೆ ಹೆಂಗೂ ಗೊತ್ತಿಲ್ಲ ಇದೆಲ್ಲ, ನನಗೆ ನಾಚಿಕೆ ಆಗುತ್ತೆ ನೀನು ಆ ಥರ ಮಾಡಿದ್ರೆ ಅಂತ ಅವಳು ಹೇಳ್ತಾಳೆ. ಅವನಾದರೂ ಮಾತು ಕೇಳಲಿಲ್ಲ, ಹೋಗ್ತಾನೆ, ಕಾಂಪಿಟೇಟ್ ಮಾಡ್ತಾನೆ. ಆಮೇಲೆ ಏನಾಗುತ್ತೆ, ಅವನಿಗೆ ಬರ್ತಿರಲಿಲ್ಲ. ಬಟ್ ಏನಕ್ಕೆ ಬಂತು ಅವನಿಗೆ ಸ್ವಿಮ್ಮಿಂಗು, ಬಿಕಾಸ್ ಆ ಕ್ರ್ಯಾಬ್ನ ನೋಡ್ಬಿಟ್ಟು ನನ್ನ ಟೋನ ನಾನು ಸೆಕ್ಯೂರ್ ಮಾಡ್ಕೋಬೇಕಂದ್ರೆ ನಾನಿವಾಗ ಹೋಗಬೇಕು ಅಂತ ಅವನಿಗೆ ಬಂದಿರೋದ್ರಿಂದ ಅವನು ಫಾಸ್ಟಾಗಿ ಸ್ವಿಮ್ಮಿಂಗ್ ಮಾಡಿಬಿಡ್ತಾನೆ. ಅದರಿಂದ ಏನಾಗುತ್ತೆ, ಯಾರಿಗೂ ಅಲ್ಲಿ ಏನು ನಡೀತು ಆ್ಯಕ್ಚುಲಾಗಿ ಅಂತ ಗೊತ್ತಿಲ್ಲ. ಬಟ್ ಬೆಂಜಾಮಿನ್ ಹಿ ಟುಕ್ ದ ಲೀಡ್, ರೈಟ್. ಸೊ ಇದರಿಂದ ಅವ್ನ ಹೆಂಡತಿಗೆ ಶಾಕ್ ಆಗುತ್ತೆ ಅನ್ನೋದು ಅಷ್ಟೇ. ಬಟ್ ಈ ಪೊಯಮ್ಮಿಂದ ಮೂಲಕ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ಇವಾಗ ಯಾವುದಾದ್ರೂ ಒಂದು ಕೆಲಸ ನಿಮಗೆ ಗೊತ್ತಿಲ್ಲ ಅಥವಾ ನಿಮಗೆ ಅದನ್ನು ಮಾಡೋಕ್ಕೆ ಬರಲ್ಲ ಅಂದರೆ, ನನಗಿದನ್ನು ಬರಲ್ಲ ಅಂತ ಬಿಟ್ಬಿಡಬಾರ್ದು. ಯಾವತ್ತು ಲೆಟ್ಸ್ ಗಿವ್ ಅ ಟ್ರೈ ಅಂತ ಮಾಡಲೇಬೇಕು. ಇವಾಗ ನಿಮ್ಗೆ ಇಂಗ್ಲೀಷ್ ಗೊತ್ತಿಲ್ವಾ, ಟ್ರೈ ಮಾಡಿ, ಕಲಿತೀರಾ. ಯಾಕೆ ಬರಲ್ಲ ಇಂಗ್ಲೀಷು, ಇನ್ನೊಬ್ರಿಗೆ ಬರುತ್ತೆ ಅಂದರೆ ನಿಮಗೂ ಬಂದೇ ಬರುತ್ತೆ. ಸೊ ವಿ ಶುಡ್ ಗಿವ್ ಅ ಟ್ರೈ. ಈಗ ಅವ್ನು ಟ್ರೈ ಮಾಡೋದಕ್ಕೆ ಅಲ್ವಾ ಅವ್ನು ಗೆದ್ದಿದ್ದು, ಅವ್ನು ಸೋತಂತೂ ಬರಲಿಲ್ಲ, ಗೆದ್ದು ಬಂದ. ಸೊ ಸೋತ್ರೂ ಪರವಾಗಿಲ್ಲ, ಇನ್ನೊಂದು ಸತಿ ಗೆಲ್ತೀವಿ. ಬಟ್ ಯಾವತ್ತಿದ್ರೂ ನಾವು ಟ್ರೈ ಮಾಡೋದನ್ನ ಬಿಡಬಾರ್ದು. ಸೊ ಇದೇ ಈ ಪೊಯಮ್ದೊಂದು ಮಾರಲ್ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಕಲಿತಾ ಇರಬೇಕು, ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಮಧ್ಯಕ್ಕೆ ಅಂತ ಹೇಳ್ತಿರೋದು. ಸೊ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಪೊಯಮು ಅಂತ. ಅರ್ಥ ಆಗಿಲ್ಲ ಅಂತ ಹೇಳ್ಕೊಡ್ತೀನಿ ಇನ್ನೊಂದು ಸತಿ. ಇಲ್ಲೆಲ್ಲ ಒಂದಿಷ್ಟು ಮೀನಿಂಗ್ಸ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಅಬ್ಸರ್ಡ್ ಅಂದರೆ ಮೀನಿಂಗ್ ಗೊತ್ತಾಗಿಲ್ಲ ಅಂದರೆ ಫೂಲಿಶ್, ಹಾಗೆ ಫಾರ್ ಆಲ್ ದ ಮೆಟ್ ಅಂದರೆ ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್. ಈ ಥರ ಕೆಲವೊಂದಿಷ್ಟು ಮೀನಿಂಗ್ಸ್ ಇದೆ. ಇದರೊಳಗೆ ಇಂಪಾರ್ಟೆಂಟ್ ಮೀನಿಂಗ್ಸ್ ಒಂದಿಷ್ಟು ಹೇಳ್ತೀನಿ. ಇದರೊಳಗೆ ನೋಡಿ, ಅಬ್ಸರ್ವ್ಡು, ಒಂದು ನಿಮಿಷ ರೀ, ಅಬ್ಸರ್ವ್ಡ್, ಹಾಗೆ ಅಕ್ಲೈಮ್, ಹಾಗೆ ಗ್ರ್ಯಾಬ್, ಫೋ, ಹಾಗೆ ಸ್ಪೆಕ್ಟಾಕ್ಟರ್ಸ್,
ಕಾನ್ಫಿಡೆಂಟ್ ಇವೆಲ್ಲ ಒಂದು ಸ್ವಲ್ಪ ಮೇಯ್ನಾಗಿ ನೀವು ತಿಳ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೆ ಎಕ್ಸಾಮ್ಸ್ಗೂ ಅಷ್ಟೇ. ನೆಕ್ಸ್ಟ್ ನೋಡಿ ಹಾಗೆ ಒಂದು ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ವಾಟ್ ಡಿಡ್ ಬೆಂಜಾಮಿನ್ ಇನ್ಫಾರ್ಮ್ ಹಿಸ್ ವೈಫ್. ಬೆಂಜಾಮಿನ್ ಏನಂತ ಇನ್ಫಾರ್ಮ್ ಮಾಡ್ತಾನೆ ಅವ್ರ ವೈಫಿಗೆ. ಬೆಂಜಾಮಿನ್ ಇನ್ಫಾರ್ಮ್ಡ್ ದ್ಯಾಟ್ ಆನ್ ದ 4th of July ಐ ಥಿಂಕ್ ಐ ವಿಲ್ ಕಂಪೀಟ್ ಇನ್ ದ ಫ್ರೀ ಫಾರ್ ಆಲ್ ದ ಮೆಟ್. ಐ ಬೆಟ್ ಐ ಕ್ಯಾನ್ ವಿನ್ ಇಫ್ ಐ ಬೆಟ್ ಐ ಕ್ಯಾನ್ ವಿನ್ ಇಫ್ ಐ ಟ್ರೈ ಅಂತ ಇನ್ಫಾರ್ಮ್ ಮಾಡ್ತಾನೆ. ವೈ ಡಿಡ್ ಬೆಂಜಾಮಿನ್ ವೈಫ್ ಡಿಸ್ಕರೇಜ್ ಹಿಮ್. ವೈ? ಬಿಕಾಸ್ he don't know the swimming and he had not gone for swimming for many years ಅಲ್ವಾ. ಹೌ ಡಿಡ್ ಬೆಂಜಾಮಿನ್ ವಿನ್ ದ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಬಿಕಾಸ್ ಒಂದು ಸೆಕೆಂಡ್ ಕಟ್ ಆಯ್ತದು. ಥರ್ಡ್ ಕ್ವೆಶನ್ ಆಯ್ತು. ಹೌ ಡಿಡ್ ಬೆಂಜಾಮಿನ್ ವಿನ್ ದ ಸ್ವಿಮ್ಮಿಂಗ್ ಕಾಂಪಿಟೇಷನ್. As the crab came near him, in order to secure himself, he swam so fastly that he won the swimming competition. What do you learn from this poem? ಇದರ ನೀವೇ ಬರೀಬೇಕಾಗುತ್ತೆ. ವಾಟ್ ಡಿಡ್ ಯು ಲರ್ನ್. ನಿಮಗೆ ಯಾಕಂದರೆ ಒಬ್ಬೊಬ್ರದ್ದು ಒಂಥರ ಮೈಂಡ್ ಸೆಟ್ ಇರುತ್ತಲ್ಲ, ಒಬ್ಬೊಬ್ರು ಒಂದೊಂಥರ ಥಿಂಕಿಂಗ್ ಮಾಡ್ತಿರ್ತೀರ. ಸೊ ನಿಮಗೆ ಏನಂತ ಅನಿಸ್ತು ಅಥವಾ ನೀವು ಏನು ಕಲ್ತ್ರಿ ಈ ಪೋಯಮಿಂದ ಅಂತ ನೀವು ಬರೀಬೇಕಾಗುತ್ತೆ. ನಾನು ಇದನ್ನೆಲ್ಲ ಇನ್ನೊಂದ್ಸತಿ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಕ್ವೆಶನ್ ಆನ್ಸರ್ಸು ಮತ್ತು ಈ ಎಕ್ಸಸೈಸ್ ಕ್ವೆಶನ್ಸ್ಗಂತಲೇ ಒಂದು ಕ್ಲಾಸ್ ಇಟ್ಬಿಟ್ಟು ಹೇಳ್ಕೊಡೋಣ ಅಂತ ಇದ್ದೀನಿ. ನೋಡಿ, ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆದಷ್ಟು ನನ್ನ ಕೈಯಲ್ಲಾದಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಮತ್ತು ಥ್ಯಾಂಕ್ ಯು. ಹೋಪ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ತನಕ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು.